ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಬಹಳಷ್ಟು ದಿನಗಳಾದ ನಂತರ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಅವೇರ್ನೆಸ್ ಮೂಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ಸರಿ, ಓಕೆ, ಎಲ್ಲನೂ ಬಂದುಬಿಟ್ಟು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇವಾಗ ಎಕ್ಸಾಮಿನೇಷನ್ ಇದೆ. ಓಕೆ, ಎಲ್ಲ BSN ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ಮು ಮತ್ತು ಥರ್ಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಏನಿದೆ ಅಂತಂದರೆ ಎಕ್ಸಾಮಿನೇಷನ್ ಡಿಸೆಂಬರ್ ಕಂಡಕ್ಟ್ ಮಾಡ್ತಿದ್ದಾರೆ. ಓಕೆ, ಅದ್ರ ತಕ್ಕಂಗೆ ಇಂದಿನಾಗೆ ಏನಾಗ್ತದೆ ಅಂದರೆ ವರ್ಷ ನೋಡ್ತೀವಿ ನಾವು ಏನಪ್ಪ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆ, ಅಂದರೆ ಫಿಕ್ಸ್ಡ್ ಕ್ವಶನ್, ಓಕೆ, ಈ ರೀತಿ ಕ್ವಶನ್ಸ್ ಬರ್ತವೆ, ಎಷ್ಟು ಪ್ಯಾಕೇಜ್ ಇರ್ತದೆ, ತೊಗೋರಿ ಪಾಸ್ ಆಗುತ್ತೆ, ಪಾಸಿಂಗ್ ಪ್ಯಾಕೇಜ್ ಅನ್ನೋದು ಇಷ್ಟು ದುಡ್ಡು ಕೊಟ್ಟು ವರ್ಷನೂ ಕೂಡ ಮಾಡ್ತಾರೆ. ಈ ವರ್ಷನೂ ಕೂಡ ಮುಂದುವರಿತಾ ಇದೆ, ಆ ರೀತಿ ಮಾಡ್ತಾಯಿದ್ದಾರೆ. ಇದು ನಾನು ನೋಡ್ತಾ ಇದ್ದೀನಿ. ಓಕೆ, 3 ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ, ಈ ರೀತಿ ನಡೀತಾ ಇದೆ. ಬಟ್ ಇದ್ರ ನಿಜವಾಗ್ಲೂ ಆಗುತ್ತೆ ಈ ಥರ ಅಂತಂದರೆ ನೋಡಿ, ನಿಮಗೆ ಒಂದು ಮೈಂಡ್ಸೆಟ್ ನಮ್ಮ RJSಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ರೀತಿ ಮಾಡೋದ್ರಿಂದ, ನೀವು ದುಡ್ಡು ತೊಗೊಳೋದ್ರಿಂದ ಅವರು ಸ್ವಲ್ಪ ಪ್ರಿಪೇರ್ ಮಾಡಿರ್ತಾರೆ. ಬಟ್ ಬೇಸ್ಡ್ ಆನ್ ನಿಮ್ಮ ಕ್ವಶನ್ ಬ್ಯಾಂಕ್ನೊಂದೇ ಕ್ವಶನ್ಸ್ ಇರ್ತವೆ. ಅದನ್ನ ನೆನ್ಪಿಡೋಗ್ರಿ. ಈಗ ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ ಯಾರಿದ್ರೆ ನಿಮ್ಗೆ ಗೊತ್ತಿರ್ತದೆ, ಕ್ವಶನ್ ಬ್ಯಾಂಕ್ ಬಿಟ್ಟು ಯಾವುದೇ ರೀತಿ ಕ್ವಶನ್ಸ್ ಅಂತೂ ಹೊರಗಡೆ ಅಂದ್ರೆ ತೆಗಲ್ಲ. ಓಕೆ, ಯಾವುದಾದ್ರೂ ಒಂದು ಮಿಸ್ ಆಗಿ ಬರ್ಬೋದು. ಓಕೆ, ಅದನ್ನು ರಿಲೇಟೆಡ್ ಏನಾದರೂ ಬರೆದ್ರೆ ಪಾಸ್ ಆಗ್ತೀವಿ ಅಂತ ಗೊತ್ತಿದೆ ನಿಮಗೂ. ಬಟ್ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ಕ್ವಶನ್ಸ್ನ ತೊಗೊಂಡು ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೊತಾ ಇದ್ದೀರಾ. ಓಕೆ, ನಿಮ್ಗೆ ಅನಿಸ್ಬೋದು ಒಂದು 500-600 ರೂಪಾಯಿ ತೊಗೊಂಡು ಏನಾಗುತ್ತೆ ಬಿಡು, ಬರ್ದಾರೆ ಲಕ್ಷಾಂತರ ಗಟ್ಟಲೆ ಫೀಸ್ ಕಟ್ಟಿರ್ತೀನಿ ನಿಮ್ಗೆ ಅನಿಸುತ್ತೆ. ಓಕೆ, ಬಟ್ ಅವ್ರು ಕೊಡೋದು ಕೂಡ ಕ್ವಶನ್ಸ್ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುವಂಥದ್ದೇ ಕೊಟ್ಟಿರ್ತಾರೆ. ಓಕೆ, ಒಂದೊಂದು ರೂಪಾಯಿ ಇಂಪಾರ್ಟೆಂಟೇ. ಬಟ್ ಕೆಲವೊಂದು ಟೈಮ್ ಹೋಗಿ 1,000 ರೂಪಾಯಿ ಗಟ್ಟಲೆನೂ ಕೂಡ ಏನೇನೋ ಮಾಡಿದ್ದಾರೆ ಅಂತ ಪಾಸಿಂಗ್ ಪ್ಯಾಕೇಜ್ ಹೇಳ್ತದೆ. ಕೆಲವೊಂದು ಹುಡುಗರು ಮೆಸೇಜ್ ಮಾಡಿದ್ರು ನನಗೆ, ಅಣ್ಣ ಈ ರೀತಿ ಕ್ವಶನ್ ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತಂದು ಏನೋ ಮಾಡಿಬಿಟ್ಟು ಕೆಲವೊಂದಿಷ್ಟು ಅಮೌಂಟಿಗೆ ಅಂತಂದು ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸಪ್ರೇಟ್ ಗ್ರೂಪ್ ಮಾಡಿದ್ದಾರೆ ಅಂತಂದು ಈ ರೀತಿ ಎಲ್ಲನೂ ಕೂಡ ಕಿವಿಯಲ್ಲಿ ಬಿತ್ತು. ಸೊ ಹಂಗಾಗಿಬಿಟ್ಟು ಮಾತಾಡ್ತಿದ್ದೀನಿ. ಸರಿ ನೋಡಿ, ನೀವು ಆ ರೀತಿ ನಾನು ನಿಮಗೆ ಒಂದು ಪರ್ಸನಲಾಗಿ ಹೇಳೋದೇನಂತಂದರೆ ಅದನ್ನೆಲ್ಲ ಸುಮ್ಮನೆ ಬಿಟ್ಟಾಕಿ. ಓಕೆ, ಆ ಪಾಸಿಂಗ್ ಪ್ಯಾಕೇಜು ಅದು ಇದು ಒಂದು ನಮ್ಮ RJSಲ್ಲಿ ಅಲ್ಲ. ಓಕೆ, ಯಾರೆಲ್ಲ ಆ್ಯನ್ಯುವಲ್ ಬ್ಯಾಚ್ ಇದ್ದರು ಅವರೆಲ್ಲನೂ ಕೂಡ ಕ್ವಶನ್ ಬ್ಯಾಂಕ್ನ ಓದ್ಕೋರಿ. ಅದನ್ನ ಬಿಟ್ಟರೆ ಯಾವುದೇ ರೀತಿ ಒಂದು ಕ್ವಶನ್ಸ್ ಕೂಡ ಔಟ್ ಆಫ್ ಬರೋದಿಲ್ಲ. ಓಕೆ, ಅಂದರೆ ನಮ್ಮ ಕ್ವಶನ್ ಪೇಪರ್ ಅನ್ನೋದು 3 ಲೆವೆಲ್ ಇರ್ತದೆ. ಅಂದರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಆ್ಯಂಡ್ ಥರ್ಡ್ ಲೆವೆಲ್. ಫಸ್ಟ್ ಲೆವೆಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರ್ತದೆ. ಸೆಕೆಂಡ್ ಲೆವೆಲ್ ಏನಕ್ಕಪ್ಪ ಅದು ಬರ್ತಂದರೆ, ಫಸ್ಟ್ ಲೆವೆಲ್ ಇನ್ ಕೇಸ್ ಏನಾದರೂ ಕಾಪಿ ಆಗಿದ್ದು, ಇನ್ ಕೇಸ್ ಯಾರಾದರೂ ಲೀಕೇಜ್ ಆಯಿತು ಅಂತ ಕರಿತೀವಿ, ಅದಾಯ್ತು ಅಂದರೆ ಸೆಕೆಂಡ್ ಲೆವೆಲ್ ಬರ್ತದೆ. ಅದು ಕೂಡ ಆರಾಮ ಇರ್ತದೆ. ಇನ್ ಕೇಸ್ ಸೆಕೆಂಡ್ ಲೆವೆಲು ಕೂಡ ಲೀಕ್ ಆದರೆ ಥರ್ಡ್ ಲೆವೆಲ್ ಅಂತ ಬರ್ತದೆ. ಬಟ್ ನಮ್ಮ RJS ಕಡೆಯಲ್ಲಿ ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ನಡೆಯೋ ಕಾರಣ ಏನಾಗ್ತದೆ ಅಂದರೆ ಎಲ್ಲರೂ ಕೂಡ ಫಸ್ಟ್ ಲೆವೆಲ್ ಎಕ್ಸಾಮೇ ಬರ್ತದೆ. ಯಾವಾಗ ಒಂದೊಂದು ಟೈಮ್ ಆಗುತ್ತೆ, ಸ್ವಲ್ಪ ಅವಾಗ ಸೆಕೆಂಡ್ ಲೆವೆಲ್ ಬರ್ತಾ ಇರ್ತದೆ. ಆ ರೀತಿ ಏನಾಗಲ್ಲ. ಅಂದರೆ ಆ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ನಿಮ್ಗೆ ಏನು ಇಲ್ಲಿ ಫಿಕ್ಸ್ಡ್ ಕ್ವಶನ್ ಅಂತ ಕೊಡಿದ್ರೆ ಅವು ಕೂಡ ಕ್ವಶನ್ಸ್ ಕೂಡ ಚೇಂಜ್ ಆಗ್ತವೆ. ಸುಮ್ಮನೆ ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಏನು ಮಾಡಿರಿ, ನಿಮ್ಮ ಕ್ವಶನ್ ಬ್ಯಾಂಕ್ ಇದೆ ಅದನ್ನ ಈಗ ಸೆಮಿಸ್ಟರ್ ಹುಡುಗರು ಕೂಡ ಕೇಳ್ತಾರೆ, ಅಣ್ಣ ಮತ್ತು ಸೆಮಿಸ್ಟರ್ ಹುಡುಗರದ್ದು ಯಾವ ಕತೆ, ನಮ್ಗೆ ಯಾವುದೇ ರೀತಿ ಕ್ವಶನ್ ಬ್ಯಾಂಕ್ ಇಲ್ಲ, ಏನೂ ಇಲ್ಲ ಅಂತ ಅನಿಸ್ಬೋದು. ನೋಡಿ, ನಿಮಗೆ ಕೆಲವೊಂದಿಷ್ಟು ಆ್ಯನ್ಯುವಲ್ ಬ್ಯಾಚಲ್ಲಿರುವಂಥದ್ದು, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸೆಮಿಸ್ಟರ್ ಅಂತಂದರೆ ನಿಮಗೆ ಫೌಂಡೇಶನ್ ಅಂತ ಅನ್ಬೋದು. ಆ್ಯಂಡ್ ಈಗ MSN 1 ಬರ್ದಿದ್ರಲ್ಲ, ಸೇಮ್ MSN 2 ಈ ರೀತಿ ಅಂದರೆ ಫಾರ್ಮಕಾಲಜಿ, ಪ್ಯಾಥಾಲಜಿ ಸೆಕೆಂಡ್ ಅಂದರೆ ಫೋರ್ತ್ ಸೆಮ್ಗೆ ನಿಮಗೆ ಆ್ಯನ್ಯುವಲ್ ಬ್ಯಾಚ್ ಅವ್ರದ್ದು ಬೇಕಾದ್ರೆ ಪ್ರಿವಿಯಸ್ ಇಯರ್ ನೋಡ್ಕೋರಿ, ಬೇಕಾದ್ರೆ ಬೇಡನಲ್ಲ. ನಿಮ್ಗೆ MSN 1 ಬರ್ದಿದ್ದಾರೆ. ಓಕೆ, ಫೋರ್ತ್ ಸೆಮಿಸ್ಟರ್ ಹುಡುಗರಿಗೆ MSN 1 ಬರ್ದಿದ್ರೆ ಸೇಮ್ ನಿಮಗೆ ಕ್ವಶನ್ಸ್ ಯಾವ ರೀತಿ ತೆಗೆದಾರೆ ಅಂತಂದರೆ, ಈಗ ಆ್ಯನ್ಯುವಲ್ ಅವ್ರದ್ದು ಕ್ವಶನ್ ಬ್ಯಾಂಕ್ ಯಾವ ಇತ್ತು ಅದೇ ರೀತಿ ತೆಗೆದಿದ್ದಾರೆ. ಓಕೆ, ಸೇಮ್ ಅದೇ ರೀತಿಯಾಗಿ ನಿಮ್ಮದು ಕೂಡ ಯಾರ್ದು ಈಗ ಸೆಕೆಂಡ್ ಸೆಮ್ ಹುಡುಗರದು ಈಗ ಫೌಂಡೇಶನ್ ನೋಡಿದರೆ ನಿಮ್ಗೆ ಈಗ ಅಂದರೆ ಅದು ಹೋದ ವರ್ಷದ್ದು ಏನಾದರೂ ನೋಡಿದರೆ ನಿಮಗೂ ಕೂಡ ಸೇಮ್ ಇವು ಅಂದರೆ ಹೋದ ವರ್ಷ ಏನು ಕೇಳಿದ್ರು ಸೇಮ್ ನೋಡ್ಕೋರ್ಬೇಕಾರೆ ಒಂದು ಟೈಮ್ ಬೇಕಾರೆ ಕ್ವಶನ್ ಬ್ಯಾಂಕ್ ಬಿಟ್ಟು ಅದು ಕೂಡ ಎಲ್ಲ ಯಾವುದೇ ರೀತಿ ತೆಗೆದಿಲ್ಲ. ಓಕೆ, ಅಂದರೆ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಸುಮ್ಮನೆ ಕ್ವಶನ್ ಬ್ಯಾಂಕ್ ಆ್ಯನ್ಯುವಲ್ ಅವ್ರದ್ದು ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಬೆಸ್ಟ್ ಅದನ್ನು ಕೂಡ. ಆ್ಯಂಡ್ ನಿಮ್ಗೆ ಸೆಕೆಂಡ್ ಸೆಮಿಸ್ಟರ್ ಅವ್ರಿಗೆ ಇನ್ನೊಂದಿನ ಅಂತಂದರೆ ನಿಮಗೆ ಬ್ಲೂ ಪ್ರಿಂಟ್ ಇದೆ. ಓಕೆ, ಒಂದು ಸಿಲೆಬಸ್ ಕಾಪಿ ಅಂತ ಇದ್ದೇ ಬಿಡಿ. ಓಕೆ, ನಿಮಗೆ ಏನಕ್ಕೆ ಬೇಕು, ನಿಮಗೆ ಬ್ಲೂ ಪ್ರಿಂಟ್ ಇರೋಕ್ಕಾಗಲಿ ಏನೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು 4-5 ಚಾಪ್ಟರ್ಲಿ ಒಂದೊಂದು 10 ಮಾರ್ಕ್ಸ್ ಬರ್ತಂದರೆ ಎಷ್ಟೆಷ್ಟು ಓದ್ಕೋಬೇಕಂತ ಅಷ್ಟು ಗೊತ್ತಾಗ್ಬಿಡ್ತದೆ. ಸುಮ್ಮನೆ ಅಂದರೆ ಅವ್ರು ಹೇಳ್ತಾರೆ ನಾವು ಒಂದು ಆ ಬೇಸಡ್ ಮೇಲೆ ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು ತಂದು, ಅದು ಸುಮ್ಮನೆ ಹಂಗೆ ವರ್ಷನೂ ಕೂಡ ಪ್ರೆಡಿಕ್ಟ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಾರೆ. ಅವ್ರು ಸುಮ್ಮನೆ ದುಡ್ಡುಗೋಸ್ಕರ. ಫಾರ್ ಎಕ್ಸಾಂಪಲ್ ಈಗ ಭಾಳ ಇಡಲ್ಲಾನು ಅವ್ರು ಏನೋ 1,000 ರೂಪಾಯಿ ಗಟ್ಟಲೆ ಏನೋ ಮಾಡಿದ್ದಾರೆ ಅಂತಂದರೆ 500 ರೂಪಾಯಿ ಇಟ್ಕೋರು. ಒಂದು ಸ್ಟೂಡೆಂಟ್ಸ್ಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 500 ರೂಪಾಯಿ ಮಾಡಿದ್ದಾರೆ ಅನ್ಕೋರಿ. ಓಕೆ, ಒಂದು ಇನ್ ಕೇಸ್ ಪಾಸಿಂಗ್ ಪ್ಯಾಕೇಜ್ ನೀವು 500 ರೂಪಾಯಿ ನೀವೇನು ಮಾಡ್ತೀರಾ, ಸುಮಾರು ಭಾಳಷ್ಟು ಹುಡುಗರು ಇರ್ತಾರೆ ಅವ್ರ ಹತ್ರ, ಒಂದು 100 ಹುಡುಗರು ಆದರೂ ತೊಗೊಂಬಿಟ್ರಿ ಅನ್ಕೋರಿ. ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಸ್ಟೂಡೆಂಟ್ ನೋಡಿ, ನಾನು ಟೆಲಿಗ್ರಾಮಲ್ಲಿ ಬಂದುಬಿಟ್ರೆ ಒಂದು 20,000 ಮೇಲ್ಗಡೆ ಇದ್ದಾರೆ. ಓಕೆ, ಎಕ್ಸಾಮಿನೇಷನ್ ಬರೆಯೋರು ಒಂದು 10,000 ಆದರೂ ಇರ್ತೀರಿ ಎಲ್ಲ ಸೆಮಿಸ್ಟರ್ ಎಲ್ಲರೂ ಸೇರಿದರೆ. ಆ ಒಂದು ಅಷ್ಟರಲ್ಲಿ ಅದು 100 ಜನ ಪರ್ಚೇಸ್ ಮಾಡ್ಕೊಂಡ್ರು 500 × 100 ಮಾಡಿರಿ ಎಷ್ಟಾಗುತ್ತೆ. ಓಕೆ, ಬರೋಬ್ಬರಿ 50,000 ಆಗುತ್ತೆ. ನಾನು ಹಂಗೆ ಮಾಡ್ಬೋದಿತ್ತಲ್ವ, ಏನಕ್ಕೆ ಮಾಡಲ್ಲ? ಯಾಕಂದರೆ ಸುಮ್ಮನೆ ಹುಡುಗರು ದುಡ್ಡು ಎಷ್ಟು. ಆ್ಯಂಡ್ ನಮ್ಮ ಮೇಲೆ ಇನ್ ಕೇಸ್ ಎಕ್ಸಾಮಿನೇಷನ್ ಮುಗಿದಾದ್ಮೇಲೆ ನಮಗೆ ಮೇಲೆ ಬರುವಂಥದ್ದು ಒಂದು ನಿಮ್ಮ ಮೇಲೆ ಇರುವಂಥ ಒಂದು ಇಮ್ಯಾಜಿನೇಷನ್ ಹಾಳಾಗುತ್ತೆ. ಓಕೆ, ಸೊ ಇಂಥದ್ದೆಲ್ಲ ಯಾರು ಕೂಡ ಕಿವಿ ಕೊಡಬೇಡ್ರಿ. ಸುಮ್ಮನೆ ಓದ್ಕೋರಿ, ಅಲ್ಲಿ ಪ್ರೆಡಿಕ್ಟು ಇಲ್ಲಿ ಪ್ರೆಡಿಕ್ಟು ಅಲ್ಲಿ ಜಾಯ್ನ್ ಆಗೋದು. ಸೊ ಅಂದರೆ ನಿಮಗೆ ಬೇಕಾದರೆ ಓಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅಂದ್ಕೊಂಡು ಓದಿ. ಎಲ್ಲನೂ ಕೂಡ ಇಂಪಾರ್ಟೆಂಟೇ ಎಕ್ಸಾಮ್ ಪರ್ಪಸ್ ಬಂದಾಗ.
ಬಟ್ ಎಲ್ಲನೂ ಕೂಡ ಈಗಲಿದ್ದಾನೆ ಇಂಪಾರ್ಟೆಂಟ್ ಅಂತ ಓದಬೇಡ್ರಿ, ಓದೋಟ್ನಿಗೆ ಎಲ್ಲ ಓದ್ಬಿಡ್ರಿ. ಓಕೆ, ಲಾಸ್ಟ್ 1 ವೀಕ್ ಇದ್ದ ಬೇಕಾದ್ರೆ ಏನು ಮಾಡ್ಬೋದು ನೀವು, ಇಂಪಾರ್ಟೆಂಟ್ ಬೇಕಾ ಸ್ವಲ್ಪ ಅವಾಗ ಓದ್ಕೊಳ್ಳೋರಂತೆ. ಇವಾಗ ಎಲ್ಲನೂ ಕೂಡ ಓದೋಕ್ಕೆ ಟ್ರೈ ಮಾಡಿರಿ. ನಮ್ಮ RGHS ನಿಮಗೆ ಗೊತ್ತೇ ಇದೆ, ಯಾಕಂತಂದರೆ ನಮಗೆ ಇಲ್ಲಿ ಕ್ವಾಲಿಟಿಗಿಂತ ಕ್ವಾಂಟಿಟಿ ಮೇನ್ ಇಂಪಾರ್ಟೆಂಟ್ ಅಂತ. ನೀವು ಚೆನ್ನಾಗಿ ಬರೆದಿದ್ದೀವಿ ಅಂತ ಆನ್ಸರ್ ಅಂದರೆ ಏನೇನು ಕಂಟೆಂಟ್ ಕೊಟ್ಟಿದ್ದೀವಿ ಅನ್ನೋಕ್ಕಿಂತಲೂ ಎಷ್ಟು ಪೇಜಸ್ನ ತುಂಬಿಸಿದೆಯಾ. ಓಕೆ, 5 ಪೇಜಸ್ ಕೊಟ್ಟಿದ್ರೆ ಒಂದು 5 ಪೇಜ್ ತುಂಬಿಸಲೇಬೇಕು ನೀವು. ಅದು ತುಂಬಿಸಲಿಲ್ಲ ಅಂತಂದ್ರೆ 4 ಪೇಜ್ ಬರೆದಿಲ್ಲ ಅಂತಂದರೆ ನೀವು ಎಲ್ಲನೂ ಅಕ್ಯುರೇಟ್ ಆನ್ಸರ್ ಬರೆದಿದೆಯಾ ಬುಕ್ಕಲ್ಲಿ, ಆದರೂ ಕೂಡ ನೀವು ಪೇಜಸ್ ತುಂಬಿಸಿಲ್ಲ ಅಂತಂದರೆ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗ್ಬಿಟ್ಟು ಕ್ವಾಲಿಟಿಗಿಂತಲೂ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಸೊ ಇದಿಷ್ಟು ಮೇಲೆ ಅಂದರೆ ನಾನು ನಿಮ್ಗೆ ಇಲ್ಲಿ ಏನು ಹೇಳೋಕ್ಕೆ ಬರ್ತಿದ್ದೀನಿ ಅಂತಂದರೆ, ನೀವು ಯಾವುದೇ ರೀತಿ ಪ್ರೆಡಿಕ್ಟ್ ಕ್ವಶನ್ ಅದು ತೊಗೊಳಕ್ಕೆ ಹೋಗಬೇಡಿ. ಪರ್ಸ್ನಲ್, ಯಾಕಂದರೆ 3 ವರ್ಷದಿಂದ ನೋಡ್ತಾ ಇದ್ದೀನಿ, ಆ ಕ್ವಶನ್ಸ್ನ ಕೂಡ ನೋಡ್ತೀನಿ. ನಾನು ಲಾಸ್ಟಿಗೆ ಹೇಳ್ತಾರೆ ಅಂದರೆ ಎಕ್ಸಾಮಿನೇಷನ್ ಮುಗಿದಾದ್ಮೇಲೆ ನೋಡಿ ನಾನು ಈ ರೀತಿ ಕ್ವಶನ್ ಕೊಟ್ಟಿದ್ದೆ, ಪ್ರೆಡಿಕ್ಟಲ್ಲಿ ಬಂದಿದೆ, ಔಟ್ ಆಫ್ 40ಗೆ 35 ಅಂದರೆ 38, 37, 39, 40, 14 ಬಂದಿದೆ, ಈ ರೀತಿ ಹಾಕ್ತಾ ಇರ್ತಾರೆ. ಸುಮ್ಮನೆ ಜಸ್ಟ್ ಓಕೆ ಹಂಗೆ ಹೇಳ್ತಾರೆ, ಯಾಕಂದ್ರೆ ಈ ಸರ್ತಿ ತೊಲಿಕಂದ್ರೆ ನೆಕ್ಸ್ಟ್ ಆದರೂ ತೊಗೊಳ್ಳಿ ಅಂತಂದು ಆ ರೀತಿ ಒಂದು ಉದ್ದೇಶ ಇಡೋದು ಮಾಡ್ತಾ ಇರ್ತಾರೆ. ಸುಮ್ಮನೆ ಏನೋ ಬೇಡ, ಓದ್ಕೊರಿ. ಸುಮ್ಮನೆ ಬುಕ್ಸ್ ಇರ್ತಾವೆ, ಬೋಕರಿ ಇನ್ ಕೇಸ್ PDF ಎಲ್ಲ ಸಿಗ್ತಿರ್ತವೆ, ಅದನ್ನ ಬಿಟ್ಟು ಹಾಕಿ ಇಂಥದಕ್ಕೆಲ್ಲ ಕಿವಿಗೊಟ್ಟು ನಾಳೆ ಎಕ್ಸಾಮಿನೇಷನ್ ಇನ್ ಕೇಸ್ ಸಫರ್ ಆದಗೋರು ನೀವು. ಓಕೆ, ಯಾಕಂದರೆ ಕೊಟ್ಬಿಟ್ಟಿದ್ರೆ ನಾಳೆ ಬರ್ತಾನೆ ಪಾಸ್ ಆಗ್ತೀವಿ ಆರಾಮ್ಸೆ ಅದರಲ್ಲಂತ ಅನ್ಕೋಬೋದು. ನಾಳೆ ನೀವು ಅಷ್ಟೇ ಓದ್ಕೊಂತಾರೆ ಒಂದೊಂದು ಕ್ವಶನ್ಸ್ ಅಟ್ಲೀಸ್ಟ್ ಅದು ರಿಲೇಟೆಡ್ ಆದರೂ ಬರೆಯೋದು ಗೊತ್ತಾಗಬೇಕಂತಂದ್ರೆ ಓದಲೇಬೇಕು ಎಲ್ಲನೂ. ಓಕೆ, ಇನ್ ಕೇಸ್ ತಪ್ಪಿನೂ ಹೇಳೋಕ್ಕಾಗಲ್ಲ. ಕ್ವಶನ್ಸ್ ಏನಾದರೂ ಬಂದರೆ ಅದು ರಿಲೇಟೆಡ್ ಆದರೂ ಬರೆಯೋದು ನಿಮ್ಗೆ ಗೊತ್ತಾಗಬೇಕಲ್ವಾ. ಹಂಗಾಗಿಬಿಟ್ಟು ಬುಕ್ಸ್ ಓದಂತ ಹೇಳ್ತೀನಿ. ಎಲ್ಲನೂ ಕೂಡ ಓದ್ರಿ, ಟೈಮ್ ಇದೆ ಇನ್ನೂ ಕೂಡ ಮಸ್ತ್ ಟೈಮ್ ಅದ. ಓದಿದ್ರಿ ಇಲ್ಲಿ ಇವತ್ತಿಂದ ಚೆನ್ನಾಗಿ ಓದಿರಿ, ಆಲ್ ದ ಬೆಸ್ಟ್ ಎಲ್ಲರೂ ಕೂಡ. ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂಬೋದಂದರೆ ಟೆಲಿಗ್ರಾಮಲ್ಲಿ ಭಾಳಷ್ಟು ನಾನು PDFನ ಸೆಂಡ್ ಮಾಡ್ತಿದ್ದೀನಿ, ಆ್ಯನ್ವಲ್ವರೆಗೂ ಕೂಡ ಸೆಂಡ್ ಮಾಡ್ತಿದ್ದೀನಿ, ಸೆಮಿಸ್ಟರ್ವರೆಗೂ ಕೂಡ ಆ್ಯಸ್ ಯೂಸಲ್ ಸೇಮ್ ಸೆಂಡ್ ಮಾಡ್ತಿದ್ದೀನಿ. ನೋಡ್ಕೋರಿ, ಅದರಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ತಾರೆ. ಸರ್ಚ್ ಅಂದರೆ 3 ಡಾಟ್ಸ್ ಮೇಲೆ ಸರ್ಚ್ ಇಟ್ಕೊಂಡು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಸರ್ಚ್ ಮಾಡ್ಕೊರಿ. ಬೇಕಿದ್ರೆ ನಿಮ್ಗೆ ಡೋ ಮಾಡ್ಕೊರಿ, ಇಲ್ಲಂತಂದ್ರೆ ಬಿಟ್ಟಾಕಿ. ಓಕೆ, ಫ್ರೀ ಇರ್ತದೆ ಯಾವುದೇ ರೀತಿ. ಅದಕ್ಕೋಸ್ಕರ ಎಲ್ಲನೂ ಕೂಡ ಹುಡುಗರು, ನಮ್ಮ ನರ್ಸಿಂಗ್ ಹುಡುಗರು ಎಲ್ಲನೂ ಕೂಡ ಫ್ರೀ. ಈಗಲೇ ಆಗಲೇ ಫೀಸ್ ಕಟ್ಟಿ ಕಾಲೇಜ್ ಬಂದು ಆ ಫೀಸ್ ಅಂತ ಸಾಕಾಗೈತೆ, ಮತ್ತು ಅದರ ಬೇರೆ ಇಂಥದ್ದೆಲ್ಲ ಹೇಳ್ಕೊಂಡು ಓದ್ಕೊರು ಸುಮ್ಮನೆ ಇಂಥದ್ದೆಲ್ಲ ಬಿಟ್ಟಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ಏನಾದರೂ ಒಂದು ಅಪ್ಡೇಟ್ ಬಂದರೆ ನರ್ಸಿಂಗ್ ರಿಲೇಟೆಡ್ ಈ ಒಂದು ಚಾನಲ್ ಸಿಗ್ತದೆ, ಒಂದು ಸಬ್ಸ್ಕ್ರೈಬ್ ಆಗಿ. ಬಾಯ್.